ಮುಂದಿನ ರಾಶಿ ತುಲಾ ರಾಶಿ. ಇದಕ್ಕೂ ಮೊದಲು ಈವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲದವರು ದಯಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಏಪ್ರಿಲ್ ಮಾಸಿಕ ಜಾತಕದ ಪ್ರಕಾರ ತುಲಾ ರಾಶಿಯಲ್ಲಿ ಜನಿಸಿದವರು ಈ ತಿಂಗಳು ಜಾಗರೂಕರಾಗಿರಬೇಕು. ಈ ತಿಂಗಳು ನಿಮ್ಮ ವೃತ್ತಿ ಜೀವನದ ದೃಷ್ಟಿಯಿಂದ ನೀವು ಸಾಕಷ್ಟು ಫಲಪ್ರದ ತಿಂಗಳನ್ನು ಹೊಂದಿರುತ್ತೀರಿ. ಸವಾಲುಗಳು ನಿಮ್ಮ ಚೈತನ್ಯವನ್ನು ಪರೀಕ್ಷಿಸುತ್ತವೆ ಮತ್ತು ನಿಮ್ಮ ವಿರೋಧಿಗಳು ಸಹ ತೊಂದರೆಗಳನ್ನು ಉಂಟುಮಾಡುವುದನ್ನು ಮುಂದುವರೆಸುತ್ತಾರೆ. ವ್ಯಾಪಾರ ಮಾಲೀಕರಿಗೆ ಉತ್ತಮ ತಿಂಗಳಂತೆ ತೋರುತ್ತಿದೆ. ಈ ತಿಂಗಳು ಬಹುಶಃ ವಿದ್ಯಾರ್ಥಿಗಳಿಗೆ ಕಷ್ಟಕರವಾಗಿರುತ್ತದೆ. ನಿಮ್ಮ ಆರೋಗ್ಯವು ಹಾನಿಗೊಳಗಾಗುವ ಸಾಧ್ಯತೆಯಿದೆ, ಅದು ನಿಮ್ಮ ಶಿಕ್ಷಣಕ್ಕೆ ಅಡ್ಡಿಯಾಗಬಹುದು. ಕುಟುಂಬ ಜೀವನ ಬಹುಶಃ ಈ ತಿಂಗಳು ಸಾಮಾನ್ಯವಾಗಿರುತ್ತದೆ. ನಿಮ್ಮ ತಾಯಿ ಮತ್ತು ತಂದೆ ಕೆಲವು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುವ ಸಾಧ್ಯತೆಯಿದೆ, ಆದ್ದರಿಂದ ಅವರ ಬಗ್ಗೆ ಗಮನ ಕೊಡಿ. ವಿವಾಹಿತರ ವಿಷಯದಲ್ಲಿ ಇದು ನಿಮಗೆ ಸ್ವಲ್ಪ ಅದೃಷ್ಟದ ತಿಂಗಳು ಎಂದು ತೋರುತ್ತದೆ. ನೀವು ಬಿಟ್ಟುಕೊಡದಿದ್ದರೆ ಮತ್ತು ಬದ್ಧರಾಗಿದ್ದರೆ ಸಂಬಂಧವನ್ನು ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಬಹುದು. ನಿಮ್ಮ ಆರ್ಥಿಕ ಸ್ಥಿತಿಯನ್ನು ನೋಡಿದಾಗ ಈ ತಿಂಗಳು ಏರಿಳಿತಗಳಿಂದ ತುಂಬಿರುತ್ತದೆ ಎಂದು ನಾವು ನಿರೀಕ್ಷಿಸಬಹುದು. ಆರೋಗ್ಯದ ವಿಷಯದಲ್ಲಿ ಈ ತಿಂಗಳು ಸ್ವಲ್ಪ ದುರ್ಬಲವಾಗಿರಬಹುದು. ನಿಮ್ಮ ದೊಡ್ಡ ಕರುಳಿನಲ್ಲಿ ಜೀರ್ಣಕಾರಿ ಸಮಸ್ಯೆಗಳನ್ನು ಹೊಂದಿರಬಹುದು. ಮೂತ್ರನಾಳದ ಸೋಂಕಿನ ಅಪಾಯವೂ ಇರಬಹುದು. ಪರಿಹಾರ ಕ್ರಮಗಳು: ನೀವು ಮಂಗಳವಾರ ಮೋತಿಚೂರ್ ಲಡ್ಡುನ್ನು ಪ್ರಸಾದವಾಗಿ ವಿತರಿಸಬೇಕು.